ನನ್ನ ನನ್ನ ಎಲ್ಲ ಪ್ರೀತಿಯ ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ವಿಡಿಯೋನಲ್ಲಿ ಕಾಂಪೌಂಡ್ ಆ್ಯಂಗಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಕಾಂಪೌಂಡ್ ಆ್ಯಂಗಲ್ಸಲ್ಲಿ 4 ಫಾರ್ಮುಲಾಗಳು ಹೆಂಗೆ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೆ ನಿಮಗೆ. ಆ ಫಾರ್ಮುಲಾನ ಬರೆಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಅದನ್ನು ಹೇಳ್ಕೊಟ್ಟಿದ್ದೆ, ಇನ್ನೊಂದ್ಸಲಿ ಬರೀತೀನಿ ನೋಡಿ. ಈಗ ನಿಮಗೆ sin C plus sin D, sin C minus sin D, cos C plus cos D, cos C minus cos D. ನೋಡಿ, ಈ 4 ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾಗಳು ಇವು. ಇದನ್ನು ಬರೀಬೇಕು ಅಂತಂದ್ರೆ ನೋಡಿ, ಆರ್ಡರ್ ನಲ್ಲಿ ಬರ್ಕೋಬೇಕು. sin C plus sin D, sin C minus sin D, cos C plus cos D, cos C minus cos D. ನೋಡಿ, ಎಲ್ಲಾ ಫಾರ್ಮುಲಾಗಳಿಗೂ 2 ಬರುತ್ತೆ. 2 2 2 ಇದಕ್ಕೆ ಮೈನಸ್ ಬರುತ್ತೆ. ಆಮೇಲೆ ನಿಮ್ಗೆ ಹೇಳ್ಕೊಟ್ಟಿದ್ದೆ C plus D by 2 ಎಲ್ಲದಕ್ಕೂ ಬರ್ಕೋಬೇಕು. C minus D by 2, ಅದೇ ತರ C plus D by 2, C minus D by 2, C plus D by 2, C minus D by 2, C plus D by 2, C minus D by 2. ಈ ತರ ಬರೆದ್ಬಿಟ್ಟು ನೆಕ್ಸ್ಟ್ ನೋಡಿ, ಇಲ್ಲಿ sin cos, cos sin, cos cos sin sin. ನೋಡಿ, ಈ ತರ ಬರೆದ್ರೆ ಈ ಟ್ಯಾಕ್ಟಿಕ್ಸ್, ಈ ಸ್ಟೆಪ್ಸ್ ಗಳು ಯೂಸ್ ಮಾಡಿದ್ರೆ ನೋಡಿ ಆರಾಮದಲ್ಲಿ ಫಾರ್ಮುಲಾ ಬಂದ್ಬಿಡುತ್ತೆ. 4 ಫಾರ್ಮುಲಾಗಳು ಆರಾಮದಲ್ಲಿ ಬರೀಬೇಕು. sin C plus sin D ಅಂದ್ರೆ 2 sin C plus D by 2, cos C minus D by 2. sin C minus sin D ಅಂದ್ರೆ 2 cos C plus D by 2, sin C minus D by 2. cos C plus cos D ಅಂದ್ರೆ 2 cos C plus D by 2, cos C minus D by 2. cos C minus cos D ಅಂದ್ರೆ minus 2 sin C plus D by 2, sin C minus D by 2. ನೋಡಿ, ಇದ್ರ ಮೇಲೆ ನಿಮಗೆ ಕ್ವಶನ್ ಈ ತರ ಬರುತ್ತೆ. ಸಪೋಸ್ ಫೈಂಡ್ ದಿ ವ್ಯಾಲ್ಯೂ ಆಫ್ sin 110 minus sin 70. ಈ ತರ ಪ್ರಶ್ನೆ ಬಂದಿತ್ತು ಅಂದ್ಕೊಳ್ಳಿ. ಫೈಂಡ್ ದಿ ವ್ಯಾಲ್ಯೂ ಆಫ್ sin 110 minus sin 70. ಈಗ ಇದು ಯಾವ ಫಾರ್ಮುಲಾ ಇದೆ? ದಿಸ್ ಈಸ್ ಇನ್ ದಿ ಫಾರ್ಮ್ sin C minus sin D. sin C minus sin D ಫಾರ್ಮುಲಾ ಇದೆ. ಈಗ sin C minus sin D ಅಂತ ಇದ್ರೆ ಫಾರ್ಮುಲಾ ಈಸ್ sin C minus sin D is equal to 2 cos C plus D by 2 sin C minus D by 2. ಈಗ ನಾವು ಕಂಡುಹಿಡಿಯಬೇಕಾಗಿರೋ ವ್ಯಾಲ್ಯೂ ಏನಪ್ಪಾ ಅಂದ್ರೆ sin 110 minus sin 70. ಈಗ C ಜಾಗದಲ್ಲಿ 110 ಇದೆ, D ಜಾಗದಲ್ಲಿ 70 ಇದೆ. C ಜಾಗದಲ್ಲಿ 110 ಇದೆ, D ಜಾಗದಲ್ಲಿ 70 ಇದೆ. ಇಲ್ಲಿ C ಜಾಗದಲ್ಲಿ ಏನ್ ಮಾಡಬೇಕು? 110 ಸಬ್ಸ್ಟಿಟ್ಯೂಟ್ ಮಾಡಿ, D ನಲ್ಲಿ 70 ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ 2 cos 110 plus 70 divided by 2 sin 110 minus 70 divided by 2. 2 cos 110 plus 70 ಅಂದ್ರೆ 180. 180 by 2 is 90. sin 110 minus 70 40. 40 by 2. 40 by 2 ಅಂದ್ರೆ 20. 180 by 2. 180 by 2 sin 40 by 2. ಈ ತರನೇ ಬರೆಯೋಣ ನೋಡಿ. 110 plus 70 ಅಂದ್ರೆ 180. 180 divided by 2. 110 minus 70 ಅಂತಂದ್ರೆ 40. 40 by 2. ಇವಾಗ 2 cos, what is 180 by 2? 2 ones are 2 90s are 90. sin 40 by 2 ಅಂದ್ರೆ 20. ಈಗ ನಿಮಗೆ ಒಂದು ಟೇಬಲ್ ಹೇಳ್ಕೊಟ್ಟಿದ್ದೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆಂಗಲ್ಸ್ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತೆ 90 ಡಿಗ್ರಿ. ಅದರಲ್ಲಿ cos 90 ಅಂದ್ರೆ 0 ನೆನ್ಪಿಟ್ಕೊಳ್ಳಿ. cos 90 is 0. ಈಗ ಇದು 0 ಆಯ್ತು ಅಂತಂದ್ರೆ 2 into 0 into sin 20. sin 20 ಗೆ ಗೊತ್ತಿಲ್ಲ ನಮ್ಗೆ ಎಷ್ಟು ಅಂತ, ಇರಲಿ ಹಂಗೆ. ಈಗ 0 into anything is 0. therefore ಇದರದ ಆನ್ಸರ್ ಏನಪ್ಪಾ ಅಂದ್ರೆ 0. the value of sin 110 minus sin 70 is 0.
ವ್ಯಾಲ್ಯೂ ಆಫ್ ಸೈನ್ 110 ಮೈನಸ್ ಸೈನ್ 70 ಈಸ್ 0. ಈಗ ಅದೇ ಥರ ಇನ್ನೊಂದು ಲೆಕ್ಕ ತಗೋತೀನಿ ನೋಡಿ. ಈಗ ಇಲ್ಲಿ ಬರೆದಿರ್ತೀನಿ ವ್ಯಾಲ್ಯೂ ಆಫ್ ಸೈನ್ 110 ಮೈನಸ್ ಸೈನ್ 70 ಈಸ್ ಈಕ್ವಲ್ ಟು 0 ಬಂತು. ಸಪೋಸ್ ಈಗ ಫೈಂಡ್ ದಿ ವ್ಯಾಲ್ಯೂ ಆಫ್ ಸೈನ್ 130 ಮೈನಸ್ ಸೈನ್ 50 ಅಂತ ಕೊಟ್ಟರು ನೋಡಿ. ಸೈನ್ 130 ಮೈನಸ್ ಸೈನ್ 50. ಈಗ ಇದು ಸೇಮ್ ಇದೇ ಫಾರ್ಮುಲಾ ಇದೆ, ಸೈನ್ ಸಿ ಮೈನಸ್ ಸೈನ್ ಡಿ. ಫಾರ್ಮುಲಾ ಇಸ್ 2 cos c plus d by 2 ಸೈನ್ ಸಿ ಮೈನಸ್ ಡಿ ಬೈ 2. ಈಗ ಇಲ್ಲಿ ಸಿ ಜಾಗದಲ್ಲಿ 130 ಇದೆ, ಡಿ ಜಾಗದಲ್ಲಿ 50 ಇದೆ. ಈಗ ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 130 ಪ್ಲಸ್ 50 ಬೈ 2 130 ಮೈನಸ್ 50 ಬೈ 2 ಆಗುತ್ತೆ. 130 ಪ್ಲಸ್ 50 ಅಂದರೆ 180 ಬೈ 2. 130 ಮೈನಸ್ 50 ಅಂತಂದ್ರೆ 80 ಬೈ 2. 80 ಬೈ 2 ಅಂತಂದ್ರೆ ದಿಸ್ ಬಿಕಮ್ಸ್ 40. 2 90s ಬರುತ್ತೆ. ಒನ್ಸ್ ಅಗೇನ್ ಏನಾಗುತ್ತೆ 2 cos 90 ಇಂಟು ಸೈನ್ 40 ಬರುತ್ತೆ. 2 cos 90 ಇಂಟು ಸೈನ್ 40 ಅಂದ್ರೆ cos 90 ಬಂದಾಗೆಲ್ಲ 0 ಇಂಟು ಎನಿಥಿಂಗ್ ಇಸ್ 0. ದೇರ್ಫೋರ್ ಆನ್ಸರ್ ಇಸ್ 0. ನೋಡಿ, ಈಗ ಸೈನ್ 110 ಮೈನಸ್ ಸೈನ್ 70 ಮಾಡಿದ್ವಿ, 0 ಬಂತು. ಅದೇ ತರ ಸೈನ್ 130 ಮೈನಸ್ ಸೈನ್ 50 ಮಾಡಿದ್ವಿ ನೋಡಿ, ಇದನ್ನು ಏನಾಗ್ತಾ ಇದೆ 0 ಬರ್ತಾ ಇದೆ ನೋಡಿ. ಸೈನ್ 110 ಮೈನಸ್ ಸೈನ್ 50 0 ಬಂತು. ಈಗ ಇವೆರಡರಿಂದ ನಿಮಗೆ ನೋಡಿದ್ರೆ ಏನೋ ಒಂದು ರೂಲ್ ಇದೆ, ಏನೋ ಒಂದು ಟ್ರಿಕ್ ಇದೆ ಇದರಲ್ಲಿ. ಏನಪ್ಪಾ ಅಂತಂದ್ರೆ ನೋಡಿ, ಇದಕ್ಕೂ ಆನ್ಸರ್ 0 ಬಂತು, ಇದಕ್ಕೂ ಆನ್ಸರ್ 0 ಬಂತು ಅಲ್ವಾ. ಏನಕ್ಕೆ 0 ಬರ್ತಾ ಇದೆ ಅಂತಂದ್ರೆ ನೋಡಿ, ಸಪೋಸ್ ಈಗ ಇಲ್ಲಿ ನೋಡಿ, ಇಲ್ಲಿ 110 ಅಂತ ಇದೆ, ಇಲ್ಲಿ 70 ಅಂತ ಇದೆ. 110 ಮತ್ತೆ 70 ಆಡ್ ಮಾಡಿದ್ರೆ ಏನಾಗುತ್ತೆ 180 ಬರುತ್ತೆ. 180 ನೋಡಿ. ಅದೇ ತರ ಈ ಲೆಕ್ಕಕ್ಕೆ ಬನ್ನಿ, 130 50 ಆಡ್ ಮಾಡಿ, 130 ಪ್ಲಸ್ 50 ಅಂದ್ರೆ 180 ನೋಡಿ. ನಿಮ್ಗೆ ಸಪೋಸ್ ಈಗ ನೆಕ್ಸ್ಟ್ ನೋಡಿ ಇನ್ನೊಂದು ಪ್ರಶ್ನೆ ಬರೀತೀನಿ. ಆ ಪ್ರಶ್ನೆಗೆ ಏನು ಈ ತರ ಮಾಡಂಗಿಲ್ಲ, ಡೈರೆಕ್ಟ್ ಆನ್ಸರ್ ಬರೀಬಹುದು. ಸಪೋಸ್ ಈಗ ಫೈಂಡ್ ದಿ ವ್ಯಾಲ್ಯೂ ಆಫ್ ಈ ತರ ಇತ್ತು, ಫೈಂಡ್ ದಿ ವ್ಯಾಲ್ಯೂ ಆಫ್ 100 ಮೈನಸ್ ಸೈನ್ 100 ಮೈನಸ್ ಸೈನ್ 80 ಅಂತ ಇತ್ತು ಅನ್ಕೊಳ್ಳಿ. ಫೈಂಡ್ ದಿ ವ್ಯಾಲ್ಯೂ ಆಫ್ ಸೈನ್ 100 ಮೈನಸ್ ಸೈನ್ 80 ನೋಡಿ. ದಿಸ್ ಇಸ್ ಇನ್ ದಿ ಫಾರ್ಮ್ ಸೈನ್ ಸಿ ಮೈನಸ್ ಸೈನ್ ಡಿ. ಇದು ಸೈನ್ ಸಿ ಮೈನಸ್ ಸೈನ್ ಡಿ ಫಾರ್ಮಲ್ ಇದೆ. ಒನ್ಸ್ ಅಗೇನ್ ಸಿ 100 ಇದೆ, ಡಿ 80 ಇದೆ. ಇವೆರಡನ್ನ ಆಡ್ ಮಾಡಿದ್ರೆ 180 ಬರುತ್ತೆ ನೋಡಿ. ಈಗ ಇವೆರಡನ್ನ ಆಡ್ ಮಾಡಿದಾಗ 180 ಬಂದ್ರೆ ಸೈನ್ ಸಿ ಮೈನಸ್ ಸೈನ್ ಡಿ ಫಾರ್ಮಲ್ ಇದ್ರೆ ಏನ್ ಈ ತರ ಫಾರ್ಮುಲಾ ಏನು ಹಾಕಂಗಿಲ್ಲ, ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ 0 ಬರೀಬಹುದು. ಅದೇ ತರ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ. ಸಪೋಸ್ ಸೈನ್ 105 ಮೈನಸ್ ಸೈನ್ 85 75. ಸೈನ್ 105 ಪ್ಲಸ್ ಮೈನಸ್ ಸೈನ್ 75 ಈ ತರ ಏನಾದ್ರು ಇದ್ರೆ ನೋಡಿ, ಸೈನ್ ಸಿ ಮೈನಸ್ ಸೈನ್ ಡಿ ಫಾರ್ಮಲ್ ಇದ್ದಾಗ ಇಫ್ ಸಿ ಪ್ಲಸ್ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ ಇದ್ರೆ ಆನ್ಸರ್ ಇಸ್ 0. ಯಾವ ಫಾರ್ಮುಲಾನು ಹಾಕಂಗಿಲ್ಲ, ಆನ್ಸರ್ ಇಸ್ 0 ನೋಡಿ. ಈ ತರ ಏನಾದ್ರು ಬಂದ್ರೆ ಆನ್ಸರ್ ಡೈರೆಕ್ಟ್ ಆಗಿ 0 ಅಂತ ಬರೀಬಹುದು. ಅದಕ್ಕೇನು ಫಾರ್ಮುಲಾ ಏನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕಾಗಿಲ್ಲ. ಅದಕ್ಕೆ ನೀವೇನಪ್ಪಾ ಅಂತಂದ್ರೆ ಇದೊಂದು ನೆನ್ಪಿಟ್ಕೊಳ್ಳಿ, ಇಫ್ ಸೈನ್ ಸಿ ಮೈನಸ್ ಸೈನ್ ಡಿ ಇಸ್ ಈಕ್ವಲ್ ಟು 0 ಇಫ್ ಸಿ ಪ್ಲಸ್ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದನ್ನ ನೆನ್ಪಿಟ್ಕೊಬಿಡಿ. ಸೈನ್ ಸಿ ಮೈನಸ್ ಸೈನ್ ಡಿ ಫಾರ್ಮಲ್ ಏನಾರು ಇದ್ರೆ ಅದ್ರದ್ದು ಆನ್ಸರ್ 0 ಬರುತ್ತೆ. ಯಾವಾಗಪ್ಪ ಅಂತಂದ್ರೆ ಯಾವಾಗ ಸಿ ಮತ್ತೆ ಡಿ ಇದು ಆಡ್ ಮಾಡಿದಾಗ 180 ಬಂದ್ರೆ, ಇಫ್ ಸಿ ಪ್ಲಸ್ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ ನೋಡಿ. ಇದು ಈ ಕಾಂಪೌಂಡ್ ಆಂಗಲ್ ಅಲ್ಲಿ ಈ ತರ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾದಲ್ಲಿ ಒಂದು ಟೆಕ್ನಿಕ್ ನೆನ್ಪಿಟ್ಕೋಬೇಕು. ಎಕ್ಸಾಂಪಲ್ ಕೊಟ್ಬಿಡ್ತಾರೆ, ವ್ಯಾಲ್ಯೂ ಆಫ್ ಈ ತರ ಕೊಟ್ಬಿಡ್ತಾರೆ, ಏನು ಫಾರ್ಮುಲಾ ಹಾಕಂಗಿಲ್ಲ, ಏನಿಲ್ಲ, ಹಾಕಿದ್ರು 0ನೇ ಬರುತ್ತೆ. ಬಟ್ ನೆನ್ಪಿಟ್ಕೊಂಡ್ರೆ ಈಸಿ, ಡೈರೆಕ್ಟ್ ಆಗಿ ಆನ್ಸರ್ಗಳು ಹೇಳ್ಬಿಡ್ಬೋದು. ಈಗ ನೋಡಿ, ಅದೇ ತರ ಫೈಂಡ್ ದಿ ವ್ಯಾಲ್ಯೂ ಆಫ್ ಕಾಸ್ 130 ಪ್ಲಸ್ ಕಾಸ್ 50. ಕಾಸ್ 130 ಪ್ಲಸ್ ಕಾಸ್ 50. ಈಗ ನೋಡಿ, ಕಾಸ್ 130 ಪ್ಲಸ್ ಕಾಸ್ 50 ಅಂದ್ರೆ ಇಟ್ ಈಸ್ ಇನ್ ದಿ ಫಾರ್ಮ್ ಕಾಸ್ ಸಿ ಪ್ಲಸ್ ಕಾಸ್ ಡಿ ಅಲ್ವಾ. ಕಾಸ್ ಸಿ ಪ್ಲಸ್ ಕಾಸ್ ಡಿ ಅಂದ್ರೆ ನೋಡಿ, ಕಾಸ್ ಸಿ ಪ್ಲಸ್ ಕಾಸ್ ಡಿ ಫಾರ್ಮುಲಾ ಇಸ್ 2 cos c plus d by 2 cos c minus d by 2. ಈಗ cos 130 plus cos 50 ನೋಡಿ, ಇದು ಯಾವ ಫಾರ್ಮಲ್ ಇದೆ, cos c plus cos t ನೋಡಿ. c ಜಾಗದಲ್ಲಿ 130 ಇದೆ, d ಜಾಗದಲ್ಲಿ 50 ಇದೆ. ಇಲ್ಲೂ ಅಷ್ಟೇ, c ಜಾಗದಲ್ಲಿ 130 ಸಬ್ಸ್ಟಿಟ್ಯೂಟ್ ಮಾಡಿ, d ಜಾಗದಲ್ಲಿ 50 ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಅವಾಗ ಏನಾಗುತ್ತೆ, ದಿಸ್ ಬಿಕಮ್ಸ್ 2 cos 130 plus 50 by 2 cos
130 minus 50 by 2. This is equal to 2 cos 130 plus 50 ಅಂದ್ರೆ 180 by 2. 180 by 2 cos 130 minus 50 ಅಂತಂದ್ರೆ 130 minus 50 is 80. 80 by 2. ಈಗ 2 cos 180 by 2 ಅಂದ್ರೆ 90. cos 80 by 2 ಅಂದ್ರೆ 40. ಈಗ cos 90 ನೋಡಿ ತಿರ್ಗಾ ಬಂತು. cos 90 ಅಂತಂದ್ರೆ 0. 0 into cos 40. 0 into anything is 0. Therefore answer is 0. ನೋಡಿ cos 130 plus cos 50 ಆನ್ಸರ್ 0 ಬಂತು. ಅದೇ ತರ ಇನ್ನೊಂದು ಮಾಡೋಣ ನೋಡಿ, ಇಲ್ಲಿ ಬರ್ಕತೀನಿ ಇವಾಗ. cos 130 plus cos 50 is equal to 0 ಬಂತು. ಈಗ ನೆಕ್ಸ್ಟ್ ಇನ್ನೊಂದು ಲೆಕ್ಕ ತಗೊಳ್ಳೋಣ. cos 170 plus cos 10. cos 170 plus cos 10 ನೋಡಿ ಇದು ಅಷ್ಟೇ. ದಿಸ್ ಇಸ್ ಇನ್ ದಿ ಫಾರ್ಮ್ cos c plus cos t. ಫಾರ್ಮುಲಾ ಏನು? cos c plus cos t ಗೆ 2 cos c plus d by 2 cos c minus d by 2. ಈಗ cos c ಅಂತಂದ್ರೆ 170, d ಅಂದ್ರೆ 10. 170 10 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 170 plus 10 divided by 2. 170 minus 10 divided by 2 ಇದೇನಾಗುತ್ತೆ? 180 by 2. 170 minus 10 ಅಂತಂದ್ರೆ 160. 160 by 2. 160 by 2 ಅಂತಂದ್ರೆ 80. 0 into 80. 0 into 80 ಅಂತಂದ್ರೆ 2 into 0 into cos 80 that is 0. ಅಂದ್ರೆ ಈಗ ಏನಾಯ್ತು? cos 170 plus cos 10 is equal to 0 ಬರ್ತಾ ಇದೆ. ನೋಡಿ ಇವೆರಡನ್ನ ಅಬ್ಸರ್ವ್ ಮಾಡಿದಾಗ ನೋಡಿ ಎರಡು cos c plus cos d ಫಾರ್ಮಲ್ ಇದೆ. ಎರಡು cos c plus cos d ಇದೆ. ಈ c plus d ನೋಡಿ, c plus d ಕೂಡಿದ್ರೆ once again 180 ಬರ್ತಾ ಇದೆ. ನೋಡಿ 130 plus 50 ಅಂತಂದ್ರೆ 180. ಇಲ್ಲೂ ಅಷ್ಟೇ 170 plus 10 ಅಂದ್ರೆ 180. ಅದೇ ತರ ಇನ್ನೊಂದು ನೋಡಿ, ಸುಮ್ಮನೆ ಲೆಕ್ಕ ಬರೀತೀನಿ. 160 cos 160 plus cos 20 ಅಂತ ಆಯ್ತು. ಇದಕ್ಕೇನು ಯಾವ ಫಾರ್ಮುಲಾನು ಹಾಕಂಗಿಲ್ಲ, ಏನೂ ಇಲ್ಲ. ಆನ್ಸರ್ ಇಸ್ 0. ಡೈರೆಕ್ಟ್ ಆಗಿ ಬರೀಬಹುದು. ಯಾಕಪ್ಪ ಅಂದ್ರೆ ಇಟ್ ಈಸ್ ಇನ್ ದಿ ಫಾರ್ಮ್ cos c plus cos d and c plus d is equal to 180 ಡಿಗ್ರಿ. ನೋಡಿ ಯಾವುದೇ ಒಂದು ಲೆಕ್ಕ ಈ ಫಾರ್ಮಲ್ ಇದ್ರೆ cos c plus cos d ಫಾರ್ಮಲ್ ಇದ್ದು cos t plus cos d is equal to 0 if c plus d is equal to 180 ಡಿಗ್ರಿ. ನೋಡಿ ಇವೆರಡು ಒಂದು ಸ್ವಲ್ಪ ನೆನ್ಪಿಟ್ಕೊಬಿಟ್ರೆ ನಿಮಗೆ ಫಾರ್ಮುಲಾ ಅಪ್ಲೈ ಮಾಡೋದು ಬೇಕಾಗಿರಲ್ಲ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. sin c minus sin d is equal to 0 ಯಾವಾಗ? c plus d 180 ಡಿಗ್ರಿ ಆದ್ರೆ. ಅದೇ ತರ cos c plus cos d is also equal to 0 if c plus d is equal to 180 ಡಿಗ್ರಿ. ಈಗ ನಿಮಗೆ sin c plus sin d divided by cos c plus cos t ಅನ್ಕೊಳ್ಳಿ. sin c plus sin d divided by cos c plus cos t. ಇದರದ್ದು ಏನೋ ಒಂದು ವ್ಯಾಲ್ಯೂ ಕಂಡುಹಿಡಿಯಬೇಕು. ಈಗ sin c plus sin d ಗೆ ಫಾರ್ಮುಲಾ ನೋಡಿ 2 sin c plus d by 2 2 sin c plus d by 2 cos c minus d by 2. cos c plus cos t ಗೆ 2 cos c plus d by 2 cos c minus d by 2. ನೋಡಿ 2 ಕ್ಯಾನ್ಸಲ್ cos c minus d by 2 cos c minus d by 2 ಕ್ಯಾನ್ಸಲ್. ಉಳ್ಕೊಳ್ಳೋದೇನು? sin c plus d by 2 divided by cos c minus d by 2. ನೋಡಿ sin c plus d by 2 cos c minus d by 2 sin by cos. ನೋಡಿ c plus d by 2 c minus d by 2 ಇದೆ. sin theta by cos theta ಅಂದ್ರೆ ನಿಮ್ಗೆ ಗೊತ್ತು tan theta. sin c plus d by 2 cos c minus d by 2 ಅಂತಂದ್ರೆ cos c plus d by sin c plus d by 2 cos c plus d by 2 sin theta by cos theta ಅಂತ. sin theta by cos theta ಅಂದ್ರೆ tan c plus d by 2 ಅಂತ ಬರೀಬಹುದು. tan c plus d by 2. ನೋಡಿ ನಿಮಗೆ ಸಪೋಸ್ ಏನಾದರೂ ಒಂದು ಪ್ರಶ್ನೆ ಬಂದ್ಬಿಡ್ತು, ಒಂದು ಕಡೆ ಈ ತರ ಏನಾದರೂ ಪ್ರಶ್ನೆ ಬಂದ್ಬಿಡ್ತು, sin 70 plus sin 20
ಡಿವೈಡೆಡ್ ಬೈ ಕಾಸ್ 70 ಪ್ಲಸ್ ಕಾಸ್ 20. ನೋಡಿ ಈಗ ಇದೇನಾಗಿದೆ ಅಂದ್ರೆ ಈ ಫಾರ್ಮುಲಾ ಇದೆ ನೋಡಿ, ಸೈನ್ ಸಿ ಪ್ಲಸ್ ಸೈನ್ ಡಿ ಡಿವೈಡ್ ಬೈ ಕಾಸ್ ಸಿ ಪ್ಲಸ್ ಕಾಸ್ ಡಿ. ಈಗ ಸೈನ್ ಸಿ ಪ್ಲಸ್ ಸೈನ್ ಡಿ ಡಿವೈಡ್ ಬೈ ಕಾಸ್ ಸಿ ಪ್ಲಸ್ ಕಾಸ್ ಡಿ ಇದ್ರೆ ಟ್ಯಾನ್ ಸಿ ಪ್ಲಸ್ ಡಿ ಬೈ 2 ಅಂತ ಬರೀಬಹುದು ಅಲ್ವಾ. ಈಗ ಇದನ್ನ ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ನೋಡಿ, ಇದು ಈ ತರ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡ್ರು ಬರುತ್ತೆ. ಡೈರೆಕ್ಟ್ ಆಗಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸೈನ್ ಬೈ ಕಾಸ್ ಅಂತ ಇದ್ರೆ ನೆನ್ಪಿಟ್ಕೊಳ್ಳಿ, ಎರಡು ಪ್ಲಸ್ ಇರ್ಬೇಕು. ಸೈನ್ ಬೈ ಕಾಸ್ ಅಂತ ಇದ್ರೆ ಟ್ಯಾನ್ ಅಂತ ಬರೀಬಹುದು ನೋಡಿ, ಟ್ಯಾನ್ ಸಿ ಪ್ಲಸ್ ಡಿ ಬೈ 2. ಸಿ ಅಂದ್ರೆ 70 ಪ್ಲಸ್ 20 ಡಿವೈಡ್ ಬೈ 2. ಟ್ಯಾನ್ 70 ಪ್ಲಸ್ 20 ಅಂದ್ರೆ 90 ಬೈ 2. 90 ಬೈ 2 ಅಂದ್ರೆ 45. ಟ್ಯಾನ್ 45 is 1. ನೋಡಿ ಈ ತರ ಏನಾದ್ರು ಇದ್ರೆ ಸೈನ್ ಸಿ ಪ್ಲಸ್ ಸೈನ್ ಡಿ ಡಿವೈಡ್ ಬೈ ಕಾಸ್ ಸಿ ಪ್ಲಸ್ ಕಾಸ್ ಟಿ ಅಂತ ಏನಾರ ಇದ್ರೆ ನಾವು ಟ್ಯಾನ್ ಸಿ ಪ್ಲಸ್ ಡಿ ಬೈ 2 ನೋಡಿ, ಸೈನ್ ಸಿ ಪ್ಲಸ್ ಸೈನ್ ಡಿ ಬೈ ಕಾಸ್ ಸಿ ಪ್ಲಸ್ ಕಾಸ್ ಟಿ ಇದ್ರೆ ಟ್ಯಾನ್ ಸಿ ಪ್ಲಸ್ ಡಿ ಬೈ 2. ಅದೇ ತರ ಸಪೋಸ್ ನಿಮ್ಗೆ ಹಿಂಗಿತ್ತು ಅನ್ಕೊಳ್ಳಿ, ಸೈನ್ ಸಿ ಪ್ಲಸ್ ಸೈನ್ ಡಿ ಡಿವೈಡೆಡ್ ಬೈ ಕಾಸ್ ಸಿ ಪ್ಲಸ್ ಕಾಸ್ ಟಿ ಇದ್ರೆ ಟ್ಯಾನ್ ಸಿ ಪ್ಲಸ್ ಡಿ ಬೈ 2. ಸಪೋಸ್ ಇದೇನಾದ್ರು ಉಲ್ಟಾ ಇದ್ರೆ, ಉಲ್ಟಾ ಅಂದ್ರೆ ಕಾಸ್ ಸಿ ಪ್ಲಸ್ ಕಾಸ್ ಟಿ ಡಿವೈಡ್ ಬೈ ಸೈನ್ ಸಿ ಪ್ಲಸ್ ಸೈನ್ ಡಿ ಇದ್ರೆ ಇದು ಕಾಟ್ ಆಗುತ್ತೆ. ಕಾಸ್ ಸಿ ಪ್ಲಸ್ ಕಾಸ್ ಡಿ ಡಿವೈಡೆಡ್ ಬೈ ಸೈನ್ ಸಿ ಪ್ಲಸ್ ಸೈನ್ ಡಿ ಅಂತ ಇದ್ರೆ ಇದ್ರದ್ದು ಆನ್ಸರ್ ಬಂದು ಕಾಟ್ ಸಿ ಪ್ಲಸ್ ಡಿ ಬೈ 2. ಕಾಟ್ ಸಿ ಪ್ಲಸ್ ಡಿ ಬೈ 2 ಆಗುತ್ತೆ. ನೋಡಿ ಈಗ ಇದಿಷ್ಟು ರೂಲ್ ನೆನ್ಪಿಟ್ಕೊಂಡ್ರೆ ಶಾರ್ಟ್ ಕಟ್ ಬೇಗ ಆನ್ಸರ್ ಕಂಡುಹಿಡಿಬಹುದು. ಈಗ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದೊಂದ್ಸರಿ ಫೈಂಡ್ ದಿ ವ್ಯಾಲ್ಯೂ ಆಫ್ ಸೈನ್ 70 ಪ್ಲಸ್ ಕಾಸ್ 10 ನೋಡಿ ಹಿಂಗ್ ಕೊಟ್ಬಿಡ್ತಾರೆ. ಒಂದು ಸೈನ್ ಇರ್ತದೆ, ಒಂದು ಕಾಸ್ ಇರ್ತದೆ. ಈ ತರ ಕೊಟ್ಬಿಟ್ಟಾಗ ಇದಕ್ಕೆ ಯಾವುದೇ ಫಾರ್ಮುಲಾ ಇಲ್ಲ ನಮ್ಗೆ. ನೋಡಿ ಫಾರ್ಮುಲಾ ಇರೋದು ಎರಡು ಸೈನ್ ಇರ್ಬೇಕು ನೋಡಿ, ಸೈನ್ ಸಿ ಪ್ಲಸ್ ಸೈನ್ ಡಿ ನೋಡಿ, ಸೈನ್ ಸಿ ಮೈನಸ್ ಸೈನ್ ಡಿ, ಕಾಸ್ ಸಿ ಪ್ಲಸ್ ಕಾಸ್ ಟಿ, ಕಾಸ್ ಸಿ ಮೈನಸ್ ಕಾಸ್ ಟಿ. ಬಟ್ ಇಲ್ಲಿ ಏನಾಗಿದೆ, ಒಂದು ಸೈನ್ ಇದೆ, ಒಂದು ಕಾಸ್ ಇದೆ. ನೋಡಿ ಈ ತರ ಬಂದಾಗ ಒಂದು ಸೈನ್ ಒಂದು ಕಾಸ್ ಇದ್ದಾಗ ನಾವೇನ್ ಮಾಡ್ಬೇಕು, ಎರಡು ಸೇಮ್ ಬರಂಗ್ ಮಾಡ್ಕೋಬೇಕು. ಎರಡು ಸೇಮ್ ಅಂದ್ರೆ ಎರಡು ಸೈನ್ ಬರಬೇಕು, ಇಲ್ಲ ಎರಡು ಕಾಸ್ ಬರಬೇಕು. ಈಗ ನಿಮ್ಗೆ ಲಾಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ಕೊಟ್ಟೆ, ಸೈನ್ ಅಂತ ಇದ್ರೆ ಕಾಸ್ ಕನ್ವರ್ಟ್ ಮಾಡೋದು ಹೆಂಗೆ, ಕಾಸ್ ಅಂತ ಇದ್ರೆ ಸೈನ್ ಕನ್ವರ್ಟ್ ಮಾಡೋದು ಹೆಂಗೆ ಅಂತ. ನೋಡಿ ಸೈನ್ 70 ಹಿಂಗೆ ಇರಲಿ, ಇದನ್ನ ಮಾತ್ರ ಚೇಂಜ್ ಮಾಡೋಣ, ಕಾಸ್ 10. ನೋಡಿ ಕಾಸ್ ಅನ್ನ ಸೈನ್ ಮಾಡ್ಬೇಕು ಅಂದ್ರೆ ಸೈನ್ ಅನ್ನ ಕಾಸ್ ಮಾಡಬಹುದು, ಕಾಸ್ ಅನ್ನ ಸೈನ್ ಮಾಡಬಹುದು. ನೋಡಿ ಕಾಸ್ ಅನ್ನ ಸೈನ್ ಮಾಡ್ಬೇಕಂದ್ರೆ ಸೈನ್ 80, ಕಾಸ್ 10 ಅಂದ್ರೆ ಸೈನ್ 80. ಹೆಂಗಪ್ಪ ಬಂತು ಅಂತಂದ್ರೆ 90 ಮೈನಸ್ 10 ಮಾಡಿ ಕಾಸ್ ಅನ್ನ ಸೈನ್ ಮಾಡ್ಕೊಂಡಾಗ ಇಲ್ಲಿ ಈ ನಂಬರ್ ಏನಿರ್ತದೆ ಅದನ್ನ 90 ಇಂದ ಮೈನಸ್ ಮಾಡಬೇಕು. ನೋಡಿ 90 ಮೈನಸ್ 10 80. ಅದೇ ತರ ಕಾಸ್ 20 ಅಂತ ಇದ್ರೆ ಇದನ್ನ ಸೈನ್ ಮಾಡಿ ಅಂದ್ರೆ ಸೈನ್ 70. ಅದೇ ತರ ಕಾಸ್ 30 ಅಂತ ಇದ್ರೆ ಸೈನ್ ಮಾಡಿ ಅಂತಂದ್ರೆ ಸೈನ್ 60. ಕಾಸ್ 40 ಅಂತ ಇದ್ರೆ ಇದನ್ನ ಸೈನ್ ಮಾಡಿ ಅಂದ್ರೆ ಸೈನ್ 50. ಯಾವ್ದು ಬೇಕಾದ್ರೆ ಮಾಡ್ಕೋಬಹುದು ನೋಡಿ, 90 ಒಳಗಿರ್ಬೇಕು. ಒಟ್ಟಿನಲ್ಲಿ 90 ಒಳಗಿದ್ದಾಗ ಸೈನ್ ಅನ್ನ ಕಾಸ್ ಮಾಡ್ಬೋದು, ಕಾಸ್ ಅನ್ನ ಸೈನ್ ಮಾಡ್ಬೋದು. ಏನ್ ಚೇಂಜ್ ಮಾಡ್ಬೇಕಪ್ಪ ಅಂದ್ರೆ ಕಾಸ್ 10 ಅಂತ ಇದೆ, ಸೈನ್ ಚೇಂಜ್ ಮಾಡ್ಬೇಕಂದ್ರೆ ಸೈನ್ ಬರ್ಕೊಂಡು 90 ಮೈನಸ್ 10 ಮಾಡಬೇಕು. ನೋಡಿ ಕಾಸ್ 20 ಅಂತ ಇದೆ, ಸೈನ್ ಬರ್ಕೊಂಡು 90 ಮೈನಸ್ 20 ಮಾಡಬೇಕು. ಕಾಸ್ 30 ಅಂತ ಇದೆ, ಸೈನ್ ಮಾಡ್ಕೊಂಡು 90 ಮೈನಸ್ 60, 90 ಮೈನಸ್ 30 60. ನೋಡಿ ಕಾಸ್ 40 ಇದೆ, 90 ಮೈನಸ್ 40 ಅಂದ್ರೆ 50 ಬರುತ್ತೆ, ಸೈನ್ 50 ಬರುತ್ತೆ. ನೋಡಿ ಈ ತರ ಚೇಂಜ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಸೈನ್ 70 ಹಂಗೆ ಬರ್ಕೊಳ್ಳೋಣ. ಇದನ್ನ ಸೈನ್ ಚೇಂಜ್ ಮಾಡ್ಬೇಕಂದ್ರೆ ನೋಡಿ ಕಾಸ್ 10 ಅಂತ ಐತಲ್ವಾ, ಕಾಸ್ 10 ನ ಏನಂತ ಮಾಡಬಹುದು, ಸೈನ್ 80 ಅಂತ ಬರೀಬಹುದು. ನೋಡಿ ಈ ತರ. ನೋಡಿ ಈಗ ಏನಾಯ್ತು ಅಂತಂದ್ರೆ ಸೈನ್ ಸಿ ಪ್ಲಸ್ ಸೈನ್ ಡಿ ಫಾರ್ಮ್ ಆಯ್ತು, ಸೈನ್ ಸಿ ಪ್ಲಸ್ ಸೈನ್ ಡಿ. ಈಗ ಸೈನ್ ಸಿ ಪ್ಲಸ್ ಸೈನ್ ಡಿ ಏನ್ ಫಾರ್ಮುಲಾ, 2 ಕಾಸ್ ಸಿ ಪ್ಲಸ್ ಡಿ ಬೈ 2 ಕಾಸ್ ಸಿ ಮೈನಸ್ ಡಿ ಬೈ 2. 2 ಕಾಸ್ ಸಿ ಪ್ಲಸ್ ಡಿ ಬೈ 2 ಅಂದ್ರೆ 70 ಪ್ಲಸ್ 80 ಬೈ 2. 2 ಸೈನ್ ಅಲ್ವಾ, 2 ಸೈನ್ ಸಿ ಪ್ಲಸ್ ಡಿ ಬೈ 2 ಕಾಸ್ ಸಿ ಮೈನಸ್ ಡಿ ಬೈ 2, 70 ಮೈನಸ್ 80 ಬೈ 2. 2 ಸೈನ್ 70 ಪ್ಲಸ್ 80 ಅಂದ್ರೆ 150 ಬೈ 2, ಕಾಸ್ 70 ಮೈನಸ್ 80 ಅಂದ್ರೆ ಮೈನಸ್ 10 ಬೈ 2. 2 ಸೈನ್ 75 ಕಾಸ್ ಮೈನಸ್ 5. 2 ಸೈನ್ 75. ಈಗ ಕಾಸ್ ಆಫ್ ಮೈನಸ್ ಥೀಟಾ ಅಂದ್ರೆ ಪ್ಲಸ್ ಕಾಸ್ ಥೀಟಾ, ನಿಮ್ಗೆ ಅದನ್ನ ಹೇಳ್ಕೊಟ್ಟಿದ್ದೆ ನೋಡಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೈನ್ ಆಫ್ ಮೈನಸ್ ಥೀಟಾ ಅಂತ ಬಂದ್ರೆ
ಮೈನಸ್ ಸೈನ್ ಥೀಟಾ, ಕಾಸ್ ಆಫ್ ಮೈನಸ್ ಥೀಟಾ ಅಂತ ಬಂದರೆ ಪ್ಲಸ್ ಕಾಸ್ ಥೀಟಾ, ಟ್ಯಾನ್ ಆಫ್ ಮೈನಸ್ ಥೀಟಾ ಅಂತ ಬಂದರೆ ಮೈನಸ್ ಟ್ಯಾನ್ ಥೀಟಾ, ಕೊಸಿಕೆಂಟ್ ಆಫ್ ಮೈನಸ್ ಥೀಟಾ ಅಂತ ಬಂದರೆ ಮೈನಸ್ ಕೊಸಿಕೆಂಟ್ ಥೀಟಾ, ಸೀಕೆಂಟ್ ಆಫ್ ಮೈನಸ್ ಥೀಟಾ ಅಂತ ಬಂದರೆ ಪ್ಲಸ್ ಸೀಕೆಂಟ್ ಥೀಟಾ, ಕಾಟ್ ಆಫ್ ಮೈನಸ್ ಥೀಟಾ ಅಂತ ಬಂದರೆ ಮೈನಸ್ ಕಾಟ್ ಥೀಟಾ ಅಲ್ವಾ. ನೋಡಿ ಕಾಸ್ ಆಫ್ -5 ಅಂತ ಬಂದರೆ ಕಾಸ್ ಆಫ್ ಮೈನಸ್ ಥೀಟಾ ಅಂದರೆ ಕಾಸ್ ಥೀಟಾನೇ ಬರುತ್ತೆ, ಇದು ಕಾಸ್ 5 ಅಂತ ಬರುತ್ತೆ. ನೋಡಿ ಇದಕ್ಕೇನು ವ್ಯಾಲ್ಯೂ ಇಲ್ಲ, ನೀವು sin 75 ವ್ಯಾಲ್ಯೂ ಹಾಕೋಬಹುದು, ಬಟ್ ಏನಿಲ್ಲ ಇಷ್ಟು ಮಾಡಿದ್ರೆ ಸಾಕು. ಈ ತರ ಏನಾದ್ರೂ ಒಂದು ಸೈನ್ ಇದ್ದು ಇನ್ನೊಂದು ಕಾಸ್ ಇದ್ರೆ ನಾವೇನ್ ಮಾಡ್ಬೇಕು, ಎರಡನ್ನೂ ಇಲ್ಲ ಸೈನ್ ಬರಂಗ್ ಮಾಡ್ಕೋಬೇಕು, ಇಲ್ಲ ಎರಡು ಕಾಸ್ ಬರಂಗ್, ಯಾವ್ದಾರು ಒಂದು ಚೇಂಜ್ ಮಾಡಿದ್ರೆ ಸಾಕು. ಅದು ಹೆಂಗಪ್ಪ ಚೇಂಜ್ ಮಾಡೋದಂದ್ರೆ ಈ ರೂಲ್ ಯೂಸ್ ಮಾಡಬೇಕು. ಕಾಸ್ ನ ಸೈನ್ ಮಾಡ್ಬೇಕಂದ್ರೆ ಕಾಸ್ 10 ಅಂತಂದ್ರೆ sin 80, ಕಾಸ್ 20 ಅಂದ್ರೆ sin 70, ಕಾಸ್ 30 ಅಂದ್ರೆ sin 60, ಕಾಸ್ 40 ಅಂದ್ರೆ ಯಾವ್ದು ಬೇಕಾದ್ರೆ ಇರಲಿ. ನೋಡಿ ಈಗ ಕಾಸ್ 5 ಅಂತ ಬಂತು, ಇದನ್ನ ಸೈನ್ ಮಾಡ್ಕೋಬೇಕು sin 85, ಸೈನ್ ಅನ್ನು ಕಾಸ್ ಮಾಡ್ಕೋಬಹುದು. ನೋಡಿ ಸೈನ್ ಈಗ sin 10 ಇತ್ತು, sin 10 ನ ಕಾಸ್ ಮಾಡ್ಕೋಬೇಕಂದ್ರೆ ಕಾಸ್ 80, sin 20 ನ ಕಾಸ್ ಮಾಡ್ಕೋಬೇಕು ಕಾಸ್ 70. ನೋಡಿ ಈ ತರ ನಿಮ್ಗೆ ಬಂದ್ಬಿಡ್ತದೆ. ಒಂದೊಂದ್ಸರಿ ಏನ್ ಮಾಡ್ತಾರೆ ಲೆಕ್ಕ, ಒಂದು ಸೈನ್ ಕೊಟ್ಬಿಡ್ತಾರೆ, ಕಾಸ್ ಕೊಟ್ಬಿಡ್ತಾರೆ, ಸಿಂಪ್ಲಿಫೈ ಮಾಡಿ ಅಂತಾರೆ. ಅವಾಗ ನೋಡಿ ಈ ತರ ರೂಲ್ ಯೂಸ್ ಮಾಡಬೇಕು. ನೋಡಿ ಇದು ಲಾಸ್ಟ್ ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಆ ಪ್ರಶ್ನೆನೇ ತಗೊಂಡ್ ಮಾಡೋಣ ಈಗ. Find the value of cos 40 plus sin 10. ಇದು ಲಾಸ್ಟ್ ಎಕ್ಸಾಮ್ ಅಲ್ಲಿ ಕೇಳಿರೋ ಪ್ರಶ್ನೆ. cos 40 plus sin 10. ನೋಡಿ ಒಂದು ಕಾಸ್ ಇದೆ, ಒಂದು ಸೈನ್ ಇದೆ ಅಲ್ವಾ, ಎರಡು ಕಾಸು ಮಾಡ್ಕೊಳ್ಳಿ, ಇಲ್ಲ ಎರಡು ಸೈನಿಗೆ ಮಾಡ್ಕೊಳ್ಳಿ. ನೋಡಿ ಇದನ್ನ ಸೈನ್ ಚೇಂಜ್ ಮಾಡ್ಬಿಡ್ತೀನಿ, ಇದನ್ನ ಸೈನಿಗೆ ಮಾಡ್ಕೊತೀನಿ. ನೋಡಿ cos 40 ಅಂತ ಬಂದ್ರೆ ಹೆಂಗ್ ಬರೀಬೋದಪ್ಪ, sin 50, cos 40 ಅಂತ ಬಂದ್ರೆ sin 50 ಅಂತ ಬರೀಬಹುದು. ಅವಾಗ ಇದೇನಾಗುತ್ತೆ sin 50 ಪ್ಲಸ್ sin 10 ಅಂತ ಬರುತ್ತೆ. sin 50 ಪ್ಲಸ್ sin 10 ನೋಡಿ sin c ಪ್ಲಸ್ sin d ಆಯ್ತು. ಈಗ sin c ಪ್ಲಸ್ sin d ಏನ್ ಫಾರ್ಮುಲಾ, 2 sin c ಪ್ಲಸ್ d by 2 cos c minus d by 2. This can be written as sin c plus sin d ಅಂದ್ರೆ 2 sin 50 plus 10 by 2 cos 50 minus 10 by 2. 2 sin 50 plus 10 ಅಂದ್ರೆ 60 by 2 cos 50 minus 10 ಅಂತಂದ್ರೆ 40 by 2. ಈಗ 2 sin 60 by 2 ಅಂದ್ರೆ 30, 40 by 2 ಅಂತಂದ್ರೆ 20. 2 sin 30 ಅಂದ್ರೆ 1 by 2 cos 20. 2 ಕ್ಯಾನ್ಸಲ್ cos 20 ಬರುತ್ತೆ. cos 20 ಗೊತ್ತಿಲ್ಲ ಎಷ್ಟೊಂದ ಹಿಂಗೆ ಇಡಬೇಕು. ನೋಡಿ ಅಲ್ಲಿ ಆಪ್ಷನ್ಗಳು ಕೊಟ್ಟಿರ್ತಾರೆ 4, ಅದರಲ್ಲಿ ಇದೊಂದು ಇರ್ತದೆ cos 20 ಅಂತ. ನೋಡಿ ಫೈಂಡ್ ದಿ ವ್ಯಾಲ್ಯೂ ಅಂತ ಬಂದಾಗ ಈ ತರ ಏನಾದ್ರು ಬೇರೆ ಬೇರೆ ಇದ್ರೆ ಎರಡು ಒಂದೇ ಬರಂಗ್ ಮಾಡ್ಕೋಬೇಕು. ನೋಡಿ cos 40 ಇತ್ತು, ಸೈನ್ ಚೇಂಜ್ ಮಾಡಿದೆ, ಸೈನ್ ಚೇಂಜ್ ಮಾಡ್ಬೇಕಂದ್ರೆ 90 ಮೈನಸ್ ಮಾಡ್ಕೋಬೇಕು. 40 ನ 90 ಮೈನಸ್ 40 ಮಾಡಿದ್ರೆ ನೋಡಿ 50 ಬರುತ್ತೆ. sin 50 ಪ್ಲಸ್ sin 30, ಈಗ ನೋಡಿ sin c ಪ್ಲಸ್ sin d ಫಾರ್ಮ್ ಬಂತು. ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನೋಡಿ ಆನ್ಸರ್ ಬರುತ್ತೆ. ನೋಡಿ ಈ ತರ ಈ ಚಾಪ್ಟರ್, ಈ ಕಾಂಪೌಂಡ್ ಆಂಗಲ್ಸ್, ಈ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾದಲ್ಲೆಲ್ಲ ಯಾವಾಗಲೂ ನೀವೇನ್ ಮಾಡಬೇಕು, ಈ ತರ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ನೋಡಿ ಈ ತರ ಫಾರ್ಮ್ ಬರೋಂಗೆ ಕನ್ವರ್ಟ್ ಮಾಡ್ಕೊಂಡು ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಹಿಂಗೆ ಬಂದ್ಬಿಡ್ತದೆ. ನೋಡಿ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾದಲ್ಲಿ ಇಷ್ಟು ಕಲ್ತ್ಕೊಂಡ್ರೆ ಸಾಕು. ಒಂದು sin c ಪ್ಲಸ್ sin d ಅಂತಂದ್ರೆ ಫಾರ್ಮುಲಾ 2 sin c ಪ್ಲಸ್ d by 2 cos c minus d by 2. ಇನ್ನೊಂದು sin c minus sin d 2 cos c plus d by 2 sin c minus d by 2. cos c plus cos t 2 cos c plus d by 2 cos c minus d by 2. cos c minus cos t minus 2 sin c plus d by 2 sin c minus d by 2. ಇದರ ಜೊತೆಗೆ ಒಂದಷ್ಟು ಶಾರ್ಟ್ ಕಟ್ ರೂಲ್ಸ್ಗಳು. ಶಾರ್ಟ್ ಕಟ್ ಏನಪ್ಪಾ ಅಂದ್ರೆ, ಸಪೋಸ್ ನಿಮಗೆ sin c minus sin d ಅಂತ ಇತ್ತು, ಅದು 0 ಆಗಿರ್ತದೆ. ಯಾವಾಗಪ್ಪ ಅಂದ್ರೆ c plus d ಏನಾದ್ರು 180 ಇದ್ರೆ, ಈ ಆಂಗಲ್ ಕೂಡಿದಾಗ 180 ಬಂದ್ರೆ ಆನ್ಸರ್ ಏನು ಫಾರ್ಮುಲಾ ಹಾಕಂಗಿಲ್ಲ, ಡೈರೆಕ್ಟ್ ಆಗಿ 0 ಅಂತ ಬರೀಬಹುದು. ಅದೇ ತರ cos c plus cos t ಅಂತ ಇದ್ರೆ 0, ಇದು ಯಾವಾಗ c plus d ಏನಾದ್ರು 180 ಬಂದ್ರೆ. ಅದೇ ತರ ನಿಮಗೆ sin c plus sin d ಡಿವೈಡ್ ಬೈ cos c plus cos d ಅಂತ ಬಂದ್ರೆ ನಾವು tan c plus d by 2 ಅಂತ ಬರೀಬಹುದು ಡೈರೆಕ್ಟ್ ಆಗಿ. cos c ಇದೇನಾದ್ರು ಉಲ್ಟಾ ಆಗಿದ್ರೆ cot c plus d by 2. ಸಪೋಸ್ ನಿಮ್ಗೆ ಏನಾದ್ರು ಈ sin c plus sin d, sin c minus sin d, cos c plus cos t, cos c minus cos t ಅಂತ ಕೊಡದೆ ಒಂದು ಸೈನ್ ಒಂದು ಕಾಸ್ ಅಂತ ಕೊಟ್ಬಿಟ್ಟಿದ್ರೆ ಎರಡು ಸೇಮ್ ಬರಂಗ್ ಕನ್ವರ್ಟ್ ಮಾಡ್ಕೋಬೇಕು.
ನೋಡಿ ಇಲ್ಲಿ ಕಾಸಿದೆ ಸೈನ್ ಇದೆ, ಇದನ್ನು ಏನ್ ಮಾಡ್ಬೇಕು ಸೈನ್ ಮಾಡ್ಕೋಬೇಕು ಅಥವಾ ಇದನ್ನ ಕಾಸಿಗೆ ಮಾಡ್ಕೋಬೇಕು. ಇದನ್ನ ಮಾಡ್ಕೊಳ್ಳುವಾಗ ಹೇಳ್ಕೊಟ್ಟಿದ್ದೀನಿ, ಸೈನ್ ನ ಕಾಸು ಕನ್ವರ್ಟ್ ಮಾಡ್ಬೇಕಂದ್ರೆ 90 ಇಂದ ಮೈನಸ್ ಮಾಡಿದ್ರೆ ಬಂದ್ಬಿಡ್ತದೆ. ನೋಡಿ ಕಾಸ್ 40ನ ಸೈನ್ 50 ಅಂತ ಬರ್ಕೋಬಹುದು. ಅವಾಗ ಸೈನ್ 50 ಪ್ಲಸ್ ಸೈನ್ 10 ಅಂತ ಬರುತ್ತೆ. ಸೈನ್ ಸಿ ಪ್ಲಸ್ ಸೈನ್ ಡಿ ಆಯ್ತು. ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಬರುತ್ತೆ. ನಿಮ್ಗೆ ಏನಾದ್ರು ಇಲ್ಲಿ ಸ್ಟ್ಯಾಂಡರ್ಡ್ ಆಂಗಲ್ಸ್ ಏನಾದ್ರು ಬಂದ್ರೆ 30, 45, 60 ಬಂದ್ರೆ ವ್ಯಾಲ್ಯೂ ಹಾಕೊಳ್ಳಿ. ಬರ್ಲಿಲ್ಲ ಈ ತರ 20, 25, 40, 48, 50 ಆ ತರ ಎಲ್ಲ ಬಂದ್ಬಿಡುತ್ತೆ. ಅವಾಗ ಹಂಗೆ ಇಟ್ಬಿಡೋದು. ಇದನ್ನೇನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ದಿಸ್ ಇಸ್ ದಿ ಫೈನಲ್ ಆನ್ಸರ್. ನೋಡಿ ನಿಮಗೆ ಇದಿಷ್ಟು ಕಲ್ತ್ರೆ ಸಾಕು. ಇದಿಷ್ಟು ಕಲ್ತ್ರೆ ಆಲ್ಮೋಸ್ಟ್ ನಿಮಗೆ ಟ್ರಿಗ್ನಾಮೆಟ್ರಿನಲ್ಲಿ 7 ಮಾರ್ಕ್ಸ್ ಇದೆ. 7 ಮಾರ್ಕ್ಸ್ ಅಲ್ಲಿ 6 ನಂಬರು ಅಲೈಡ್ ಆಂಗಲ್ಸ್ ಮತ್ತೆ ಕಾಂಪೌಂಡ್ ಆಂಗಲ್ಸ್ ಅಲ್ಲಿ ಬರುತ್ತೆ. ಈಗ ನಾನು ಏನ್ ಮಾಡಿದ್ದೀನಿ ಇಷ್ಟನ್ನ ಬೇಸಿಕ್ ಇಟ್ಕೊಂಡು ನೀವು ಬೇರೆ ಬೇರೆ ಕ್ವಶನ್ಗಳನ್ನ ಟ್ರೈ ಮಾಡಿ ಆನ್ಸರ್ ಮಾಡ್ತು ಅಂತಂದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಅಲ್ಲಿ ಏನಾರ ಡೌಟ್ ಬಂತು ಅಂದ್ರೆ ನೋಡಿ ಫಾರ್ಮುಲಾಗಳು ನೋಡಿ. ಇನ್ನೂ ಡೌಟ್ ಇದ್ರೆ ಇನ್ನೊಂದು ಕ್ಲಾಸ್ ಬೇಕಂದ್ರೆ ಅದನ್ನೆಲ್ಲ ಮಾಡೋಣ. ಫಸ್ಟ್ ಏನಪ್ಪಾ ಅಂದ್ರೆ ಫಾರ್ಮುಲಾಗಳು ಕಲ್ತ್ಕೋಬೇಕು, ಇದೊಂದು ಶಾರ್ಟ್ ಕಟ್ಗಳು ಕಲ್ತ್ಕೋಬೇಕು. ನೀವು ಬೇರೆ ಬೇರೆ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋದು ಅಥವಾ ಬೇರೆ ಬೇರೆ ಬುಕ್ ಅಲ್ಲಿರೋ ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ನೋಡಿ ಇಲ್ಲಿಗೆ ಟ್ರಿಗ್ನಾಮೆಟ್ರಿ ಮುಗೀತಿದೆ. ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್ಸ್ ಒಂದಿದೆ ಟ್ರಿಗ್ನಾಮೆಟ್ರಿನಲ್ಲಿ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ಅಂತ ಹೇಳ್ತಾ ನೋಡಿ ಈ ಕ್ಲಾಸ್ ಮುಗಿಸ್ತೇನೆ. ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ನನ್ನ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು. ನೀವು ಪೂರ್ತಿಯಾಗಿ ಫಸ್ಟಿಂದ ಲಾಸ್ಟ್ ತನಕ ಫುಲ್ ನೋಡಬೇಕು. ಅವಾಗ ಕ್ಲೀನಾಗಿ ಎಲ್ಲ ಫಾರ್ಮುಲಾಗಳು ಅರ್ಥ ಆಗುತ್ತೆ. ಆಮೇಲೆ ಇನ್ನೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ. ನಿಮ್ಮ ಫ್ರೆಂಡ್ಗಳಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ನಿಮಗೆ CET ಏನೇನು ಬೇಕು ಎಲ್ಲ ವಿಡಿಯೋಸ್ ಬರ್ತಾ ಇರ್ತದೆ. ಅದೇ ಥರ ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಆ ವಿಡಿಯೋನು ಬಿಡ್ತೀನಿ, ಖಂಡಿತ ಬಿಡ್ತೀನಿ. ಅದು ಎಕ್ಸಾಮ್ ಇನ್ನೂ ತುಂಬ ಮುಂದೆ ಇರೋದ್ರಿಂದ ಸ್ವಲ್ಪ CET ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು 2-3 ದಿನದಲ್ಲಿ ಡಿಪ್ಲೊಮಾ ಮ್ಯಾಥಮೆಟಿಕ್ಸ್ 2 ಅದರದ್ದು ಕ್ವಶನ್ ಆ್ಯಂಡ್ ಆನ್ಸರ್ ಸೀರೀಸು ಶುರು ಮಾಡ್ತೀನಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.